ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಬಾಗಲಕೋಟೆ ದಿನದ ದಿನಕ್ಕೆ ಕಾವು ಹೆಚ್ಚಾಗ್ತಾ ಇದೆ. ಜೊತೆಗೆ ಒಂದು ಕಡೆ ಹಿಂದುತ್ವ, ಇನ್ನೊಂದು ಕಡೆ ಅಹಿಂದುತ್ವ, ಇವುದ್ರ ಮಧ್ಯದಲ್ಲಿ ತಿಕ್ಕಾಟ ಜೋರು ನಡೀತಾ ಇದೆ. ಅಹಿಂದದ ಪರವಾಗಿ ಉಮೇಶ್ ಮೇಟಿ ಅವರು ನಿಂತಿದ್ರೆ, ಹಿಂದುತ್ವದ ಪರವಾಗಿ ವೀರಣ್ಣ ಚಲಂತಿಮಠರು ನಿಂತಿದ್ದಾರೆ. ಇದರಲ್ಲಿ ಡಿವೈಡ್ ಮಾಡುವಂಥದ್ದು ಏನೂ ಇಲ್ಲ. ಅವ್ರ ವ್ಯಕ್ತಿತ್ವ ಆ ರೀತಿ ಅದ. ಮೇಟಿ ಅವರು ಸಿದ್ದರಾಮಯ್ಯನವರ ಜೊತೆಗಾರರು, ಇವರು ಉಮೇಶ್ ಮೇಟಿ ಅಂತೆ ಅವ್ರಿಗೆ ಆತ್ಮೀಯರು, ಒಂದೇ ಸಮುದಾಯದವರು. ವೀರಣ್ಣ ಚಲಂತಿಮಠರು ಇಡೀ ಬಾಗಲಕೋಟೆಯಲ್ಲೇ RSS, ಸಂಘ ಪರಿವಾರ, ವಿಶ್ವ ಹಿಂದೂ ಪರಿಷತ್, BJP ಇವೆಲ್ಲ ಬೆಳೆದ್ರಲ್ಲೇ ಬಹಳ ಕಾರಣೀಕರ್ತರಾದಂಥವ್ರು, ಅನೇಕ ಶಿಕ್ಷಣ ಸಂಸ್ಥೆಯನ್ನು ಕಟ್ಕೊಂಡಂಥವ್ರು. ಆ ಮೂಲಕ ಹಿಂದುತ್ವ ಪ್ರಚಾರ ಜೊತೆಗೆ ತಮ್ಮನ್ನು ತಾವು ಎಸ್ಟಾಬ್ಲಿಷ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದವರು ಆದವರು. ಹಿಂದೆ ಇವತ್ತು ಮಾಜಿ MLA, ಒಂದು ಕಾಲಕ್ಕೆ MLA, ಇಡೀ ಉತ್ತರ ಕರ್ನಾಟಕದಲ್ಲಿ ಒಂದು BJPಯಲ್ಲಿ ಪ್ರಬುದ್ಧ ಹಿಡಿತವನ್ನು ಸಾಧಿಸಿದಂಥ ನಮ್ಮ ಚಲಂತಿಮಠರು. ಹೀಗಾಗಿ ಪಟ್ಟಣದಲ್ಲಿ ವಿಶೇಷವಾಗಿ ಬಾಗಲಕೋಟೆಯಲ್ಲಿ ನಗರದಲ್ಲಿ ಚಲಂತಿಮಠರ ಹವಾ, ಇದರಲ್ಲಿ ಎರಡು ಮಾತೇ ಇಲ್ಲ. ಇನ್ನು ಹಳ್ಳಿಗಳಿಗೆ ಹೋದಾಗ, ಸುತ್ತಮುತ್ತಲ ಹಳ್ಳಿಗಳಿಗೆ ಹೋದಾಗ ಅಲ್ಲಿ ಹವಾ ಬ್ಯಾರಣ ನಮ್ಮ ಮೇಟಿ ಅವರು ಅಂಥೇಳಿ ಕೇಳಿ ಬರ್ತಾಯಿದ್ದು. ಹೀಗಾಗಿ ಈಗ ಒಂದು ರೀತಿಯಿಂದ ಅಲ್ಲೇ ಸತೀಶ್ ಅವರು ಹೋಗಿದ್ದಾರೆ ಅಂತ ಸುದ್ದಿಗಳು ಇದ್ದಾವೆ ಪ್ರಚಾರಕ್ಕೆ. ಚುನಾವಣೆ ಮಾಡೋದ್ರಲ್ಲಿ ಮಾಹಿರಿದ್ದಾರೆ ಅವರು, ಅದರಲ್ಲಿ ಪ್ರಶ್ನೆ ಇಲ್ಲ, ಎರಡು ಮಾತಿಲ್ಲ. ಗೆಲ್ಲುವುದು ಹೇಗೆ ಇವತ್ತಿನ ರಾಜಕಾರಣದಲ್ಲೇ ಒಳ್ಳೆ ಪಾರಂಗತರಿದ್ದಾರೆ. ಹೀಗಾಗಿ ಎಲ್ಲ ರೀತಿಯ ಸಾಮೋಪಾಯ, ಭೇದೋಪಾಯ, ದಂಡೋಪಾಯ, ಯಾವ ಉಪಾಯ ಬೇಕಾದರೂ ಇರುವಂಥ ವ್ಯಕ್ತಿ. ಇಲ್ಲೇ ಯತ್ನಾಳ್ ಬರ್ತಾ ಇದ್ದಾರೆ ಸುದ್ದಿಗಳು ಅಂತೇಳಿ. ಜೊತೆಗೆ ಯಡಿಯೂರಪ್ಪನವ್ರಿಗೂ ಇದು ಭಾಳ ಏನಪ್ಪ ಅಂತಂದ್ರೆ ಚಾಲೆಂಜಿಂಗ್ ಸೀಟ್ ಆಗಿದೆ. ಯಾಕಂದರೆ ಇಲ್ಲಿ ಗೆಲ್ಲಲೇಬೇಕು, ಎರಡು ಕಡೆ ಗೆಲ್ಲಿಸ್ಬೇಕಾಗಿದೆ ಅವ್ರಿಗೆ. ಯಾಕೆ ತಮ್ಮ ಮಗ ಮುಂದಿನ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಅವ್ರನ್ನ ತೋರಿಸ್ಬೇಕಾಗಿದೆ ಅವ್ರಿಗೆ. ಹೀಗಾಗಿ ಈ ಸಲ ಗೆಲ್ಲಬೇಕು ಅನ್ನುವಂಥ ಹಠ ಇದೆ. ಆದರೆ ಎರಡೂ ಅಷ್ಟು ಸುಲಭಿಲ್ಲ ಅವ್ರಿಗೆ. ಯಾಕಂದ್ರೆ ಸಾದಿಕ್ ಅವರು ವಿಶೇಷವಾಗಿ ನಿಮ್ಗೆ ಗೊತ್ತಿದ್ದಂಗೆ ಸಿಡಿದು ನಿಂತಿದ್ರು. ಆದರೆ ಅವರು ಸಿದ್ದರಾಮಯ್ಯನ ಪ್ರೀತಿಗೆ ಕರಗಿದಾರ ಸುದ್ದಿಗಳಿದ್ದಾವೆ. ಹೀಗಾಗಿ ಮುಸ್ಲಿಮರು ಒಂದಾಗುವ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಜೊತೆಗೆ ಕಾಂಗ್ರೆಸ್ ಪರ ಶಾಮನೂರವ್ರ ಮೇಲಂತೂ, ಅದರಲ್ಲೂ SS ಮಲ್ಲಿಕಾರ್ಜುನವ್ರ ಮೇಲೆ ಯಾವ ಮುಸ್ಲಿಂ ಬಾಂಧವರಲ್ಲಿಯೂ ವಿಶ್ವಾಸ ಉಳಿದಿಲ್ಲ. ಯಾಕಂದ್ರೆ ಅವ್ರ ಜಾತಿವಾದಿ ಅನ್ನೋದು ಮುಸಲ್ಮಾನರಲ್ಲೇ ಫಿಕ್ಸ್ ಆಗಿ ಕೂತ್ಬಿಟ್ಟದ. ಆದರೆ ಇವರು ಕಷ್ಟ ಸಮಯದಲ್ಲೇ ಬಂದು ನಿಲ್ಲುವಂಥ ವ್ಯಕ್ತಿತ್ವ ಸಿದ್ದರಾಮಯ್ಯನವರು. ಹೀಗಾಗಿ ಅವರು ಕೊನೆ ಕ್ಷಣದಲ್ಲಿ ಮಾಡಿದಂಥ ಪ್ರಯತ್ನದಿಂದಾಗಿ ಸಾದಿಕ್ ಪೈಲ್ವಾನರು ಇದ್ದಾರೆ. ಹೀಗಾಗಿ ಅಲ್ಲೀಗ ಮತ್ತು ಗೆಲ್ಲುವಂಥ ಸ್ಥಿತಿ ಮತ್ತೂ ಕಷ್ಟ ಆಗಿದೆ. ಏನೋ ಅಲ್ಲಿ ಭಿನ್ನಾಗಿತ್ತು, ಹೊಡೆದು ಹೋಗಿದ್ರೆ ಯಡಿಯೂರಪ್ಪನವ್ರು ಏನೋ ಸಾಧಿಸ್ತಾರಲ್ಲೇ ಅನ್ನುವಂಥ ಸುದ್ದಿಗಳಿದ್ದು, ಮತ್ತು ಹೊಂದಾಣಿಕೆ ರಾಜಕಾರಣ ನಮ್ದು ಇಲ್ಲ ಅಂತ ತೋರಿಸೋದಕ್ಕೆ ಒಂದು ಸಾಕ್ಷಿ ಆಗ್ತದೆ ತಿಳ್ಕೊಂಡಿದ್ವಿ. ಆದರೆ ಈಗ ಆ ಪರಿಸ್ಥಿತಿ ಬೇರೆ ಆಗಿದೆ ಅಂತೇಳಿ ಸುದ್ದಿಗಳು ಬರ್ತಾಯಿದ್ದಾವೆ. ಅದು ಎಷ್ಟು ಮಟ್ಟಿಗೆ ಆಗ್ತದೆ ಗೊತ್ತಿಲ್ಲ. ಆದರೆ ಯಡಿಯೂರಪ್ಪನವ್ರು ಸುಲಭವಾಗಿ ಈ ಒಂದು ಬಾಣಕ್ಕೆ ಅಥವಾ ಪ್ರತ್ಯಾಸ್ತ್ರಕ್ಕೆ ಬಗ್ಗುವಂಥ ಆಸಾಮಿ ಅಲ್ಲ. ಅವ್ರಿಗೆ ಎರಡೂ ಕಡೆ ಅಟ್ಲೀಸ್ಟ್ ಎರಡರಲ್ಲಿ ಒಂದನ್ನಾದರೂ ಗೆದ್ದೇ ತಿರಬೇಕು ಅನ್ನುವಂಥದ್ದು. ಅದರಲ್ಲೂ ಮುಖ್ಯವಾಗಿ ದಾವಣಗೆರೆ. ಯಾಕಂದರೆ JM ಸಿದ್ದೇಶ್ವರ ಅವರು ಇವರ ಪ್ರಬಲ ಪ್ರತಿಸ್ಪರ್ಧಿ. ಜೊತೆಗೆ ಇವ್ರ ಹಿಂದಿದ್ದವರು ಯತ್ನಾಳರು, ರಮೇಶ್ ಜಾರಕಿಹೊಳಿ ಅವರು, ಮುಂದೆ ಕುಮಾರ್ ಬಂಗಾರಪ್ಪನಂಥವ್ರು, ಅರವಿಂದ್ ಲಿಂಬಾವಳಿ ಅಂತವ್ರು ಎಲ್ಲರೂ ಇದ್ದಾರಲ್ಲ, ಅವರಿಗೆ ಒಂದು ಸಲ ಗೆಲ್ಲಿಸಿ ತೋರಿಸ್ಬೇಕು ಅವ್ರನ್ನ ಅನ್ನುವಂಥದ್ದು. ಯಾಕಂದರೆ ನಿಂತಂಥವರು ದಕ್ಷಿಣ ದಾವಣಗೆರೆಗೆ ಅಲ್ಲೇ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು, ಅದು ST ಸಮುದಾಯಕ್ಕೆ ಸೇರಿದಂಥವ್ರು. ಹೀಗಾಗಿ ಇದೊಂದು ಚಾಲೆಂಜಿಂಗ್ ಅದ. ಅದೇ ಕಾಲಕ್ಕೆ ಇಲ್ಲೂ ಚಾಲೆಂಜಿಂಗ್ ಅದ. ಯಾಕಂದ್ರೆ ಒಂದು ಕಡೆ ಹಿಂದುತ್ವ, ಇನ್ನೊಂದು ಕಡೆ ಅಹಿಂದುತ್ವ, ಇವ್ರ ಮಧ್ಯದಲ್ಲಿ ಸಂಘರ್ಷ ಅದ. ಇವುಗಳಲ್ಲಿ ಎರಡೂ ಗೆದ್ದಿರಂತೂ ಯಡಿಯೂರಪ್ಪನವರು ಒಬ್ಬ ಏನಪ್ಪ ಅಂದ್ರೆ ತಮ್ಮ ಮಗನಿಗೆ ನಮ್ಮ ಮುಂದಿನ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಅವನೇ ಅಂತ ಹೇಳುವಂಥ ಒಂದು ತಾಕತ್ ಪಡ್ಕೊಳ್ಳೋ ಸಾಧ್ಯತೆ ಎಲ್ಲ ಮಾಡ್ತಾಯಿದ್ದಾರೆ. ಆದರೆ ಅದು ಸಾಧ್ಯ ಅನ್ನುವಂಥದ್ದು. ಯಾಕಂದ್ರೆ ಅಲ್ಲಿದಂತೆ ಆ ರೀತಿ ಆಗ್ಯದ. ಇನ್ನಿಲ್ಲೇ ಬಾಗಲಕೋಟೆಯಲ್ಲೂ ಸಹಿತ ಜನ ಎಷ್ಟರ ಮಟ್ಟಿಗೆ ಹಿಂದುತ್ವಕ್ಕೆ ಒಲಿತಾರೆ ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ ಆಗ್ಯದ. ಯಾಕಪ್ಪ ಅಂತಂದ್ರೆ ಹಳ್ಳಿಗಳ ಮಟ್ಟದಲ್ಲಂತೂ ಗ್ಯಾರಂಟಿ, ಅದರಲ್ಲೂ ಬಸ್ ಫ್ರೀ ಇದ್ದಿದ್ದು ಎಲ್ಲರಿಗೂ, ಹೆಣ್ಮಕ್ಳಿಗೆ, ಎಲ್ಲ ಹೆಣ್ಮಕ್ಳಿಗೆ ಅದೊಂದು ದೊಡ್ಡ ಅಸ್ತ್ರ ಹೋಗ್ಬಿಡೋದು. ಏನಪ್ಪ ನಮಗೆ ಈ ಸರ್ಕಾರ ಬಂದ ಫ್ರೀ ಬಸ್ ಕೊಟ್ಟದ,
ಉಳಿದು ಬೇರೆ ಮಾತದು. ಇದು ಭಾಳಷ್ಟು ಅನುಕೂಲಗಳಾಗ್ತಾಯಿದೆ. ಸುತ್ತಮುತ್ತಲಿಂದ ಹಳ್ಳಿಯಿಂದ ಹೆಣ್ಮಕ್ಳು ಮತ್ತು ನಮ್ಮಲ್ಲಿ ತಿಳ್ಕೊಂಡು ನೀವು ಒಕ್ಕಲ್ತನ ಅಂದರೆ ರೈತಾಪಿಯನ್ನು ಯಾರು ಮಾಡ್ತಾರಪ್ಪ ಅಂದರೆ ಹೆಚ್ಚಿಗೆ ಗಂಡಸರಿದ್ದು ಹೆಚ್ಚು ಹೆಣ್ಮಕ್ಳು ಮಾಡ್ತಾರೆ. ಆ ಬೆಳೆಯೋದು ಆಗಿರ್ಬೋದು, ಕಸ ತೆಗೆಯೋದು ಆಗಿರ್ಬೋದು, ಬಂದ ಬೆಳೆಯನ್ನು ಏನಪ್ಪ ಅಂದ್ರೆ ರಾಶಿ ಮಾಡ್ಕೊಳ್ಳೋದಾಗಿರ್ಬೋದು, ಹೋಗಿ ಪೇಟೆಗೆ ಮಾರ್ಕೊಂಡು ಬರೋದಾಗಿರ್ಬೋದು. ಇತ್ತೀಚೆಗೆ ಹೆಣ್ಮಕ್ಳು ಹೆಚ್ಚಾಗ್ತಾಯಿದ್ದಾರೆ. ಯಾಕಂದ್ರೆ ಮನೆ ಹೆಣ್ಮಕ್ಳಿಗೆ ಪಗಾರ ಇಲ್ಲ, ಪುಕ್ಕಟ ದುಡಿಯುವಂಥ ಆಳುಗಳು. ಹೀಗಾಗಿ ಅವರನ್ನು ದುರುಪಯೋಗ ಪುರುಷ ಪ್ರಧಾನ ಸಮಾಜ ಮಾಡ್ತಿರ್ತದೆ. ಹೀಗಾಗಿ ಆ ಹೆಣ್ಮಕ್ಳಿಗೆ ಅದು ಮತ್ತು ಬಸ್ ಫ್ರೀ ಆದ್ಮೇಲಂತೂ ಆ ಕಾಯಿಪಲ್ಯನೋ ಮತ್ತೇನು ಎಲ್ಲ ಅವ್ರ ಹೆಣ್ಮಕ್ಳ ಮೇಲೆ ಹಾಕಿ ಕಳಿಸುವಂಥ ಕಾರಣಕ್ಕಾಗಿ ಇವತ್ತು ಹೆಣ್ಮಕ್ಳಿಗೆ ಸಹಿತ ತಿರುಗಾಡೋದಕ್ಕೊಂದು ಅನುಕೂಲ ಆಗಿದ್ದರಿಂದಾಗಿ ಅವರು ಈ ಸಲ ಅಹಿಂದ ಅಂತೀನಲ್ಲ, ಆದರೆ ಫ್ರೀ ಬಸ್ನಿಂದಾಗೆ ಭಾಳಷ್ಟು ಅನುಕೂಲ ಆಗೋದ್ರಿಂದಾಗೆ ಬಾಗಲಕೋಟೆಯಲ್ಲೇ ನಮ್ಮ ಚರಂತಿ ಮಠರು ಗೆಲ್ತಾರ ಅನ್ನುವಂಥದ್ದು. ಅದಕ್ಕಾಗಿ ಪಾಪ BJP ಜೋರ್ದಾರಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಖಜಾನೆ ಖಾಲಿ ಆಯಿತು, ದಿವಾಳಿ ಆಯಿತು, ಮತ್ತೇನೋ ಆಯಿತು ಅಂತೇಳಿ, ಸಾಲ ಭಾಳ ಆಯಿತು ಅಂತೇಳಿ. ಅದಕ್ಕೆ ಇವರು ಸಿದ್ದರಾಮಯ್ಯ ಬಡಪೆಟ್ಟಿಗೆ ಇವರು ಬಗ್ಗುವುದಿಲ್ಲ ಅಷ್ಟು ಸುಲಭವಾಗಿ. ಅದಕ್ಕೊಂದು ಮತ್ತೊಂದು ಉತ್ತರ ತಯಾರು ಮಾಡಿ ಮತ್ತೊಂದು ಮಾಡಿ ನಾನು ಸಾಲ ಮಾಡಿಸುತ್ತೆ ನಾನು ಲೆಕ್ಕದಾಗಿದ್ದೀನಿ ಅನ್ನುವಂಥ ಒಂದು ದಿಮಾಗದ ಮಾತುಗಳು ಮಾತಾಡೋದ್ರ ಜೊತೆಗೆ ನನ್ನಿಂದಾಗಿ ಆರ್ಥಿಕ ವ್ಯವಸ್ಥೆ ಶುದ್ಧ ಆಗಿದೆ, ಜನರಲ್ಲೇ ದುಡ್ಡು ಓಡಾಡ್ತಾ ಇದೆ, ವರ್ಕ್ ಆಗ್ತಾಯಿದೆ, ಉದ್ಯೋಗ ಸೃಷ್ಟಿ ಆಗ್ತಾಯಿದ್ದು ಅಂತೇಳಿ ವಾದವನ್ನು ಮಾಡ್ತಾ ಇರ್ತಾರೆ. ಹೀಗಾಗಿ ಇವು ಸತ್ಯ ಅನಿಸ್ತದೆ, ಇದು ಸತ್ಯ ಅನಿಸ್ತದೆ. ಬಟ್ ಇಲ್ಲಿ ಏನದಪ್ಪ ಅಂದರೆ ಹಿಂದುತ್ವದ ನೆಲೆಗಟ್ಟಿನಲ್ಲೇ ನಮ್ಮ ವೀರಣ್ಣಾಚಾರ್ಯ ಮಠರಿಗೆ ಅಲ್ಲೇ ಒಂದು ಹಿಂಸೆ ಪ್ರಚಾರ, ಅದರಲ್ಲೂ ಮುಸಲ್ಮಾನರ ಕಂಡ್ರೆ ಅತ್ಯಂತ ಹೇಯವಾಗಿ ನಡೆಕೊಳ್ಳುವಂಥ ಒಂದು ಮಾನಸಿಕ ಸ್ಥಿತಿ, ಮಾಬ್ ಲಿಂಚಿಂಗ್ ಅಂಥ ವಿಷಯಗಳಾಗಿರ್ಬೋದು, ಮತ್ತೇನಾಗಿರ್ಬೋದು, ಒಂದು ದೊಡ್ಡ ಸಮುದಾಯವನ್ನು ಈ ಹಿಂದುತ್ವದಿಂದ ದೂರ ಮಾಡಿದಾರೋ ಅಂತ. ಹಿಂದೂಗಳ ಜೊತೆ ಒಳ್ಳೆಯದ ಗಾಂಧೀಜಿಯವರ ಹಿಂದೂಗಳ ಜೊತೆಗೆ ಒಳ್ಳೆಯ ಸಂಬಂಧವನ್ನು ಬಯಸುವಂಥ ಮುಸ್ಲಿಮರು ಅದು ಹಿಂದುತ್ವದ ಜನರ ಜೊತೆ ಸಂಬಂಧ ಅಲ್ಲ. ಅವ್ರು ನೋಡೋದು ಭಾಳಪ್ಪ ನಮ್ಗೆ ಅನ್ನುವಷ್ಟು ಮಟ್ಟಿಗೆ ಒಂದೇನಪ್ಪ ದೂರ ಸರಿಯುವಂಥ ಪ್ರಸಂಗ ಇರುವುದರಿಂದಾಗೆ ಇಲ್ಲೇ ಬಾಗಲಕೋಟೆಯಲ್ಲಿ ದಲಿತ, ಹಿಂದುಳಿದ ಪ್ಲಸ್ ಅದ್ರ ಅಹಿಂದವೆಲ್ಲ ಕೊಡ್ಕೊಂಡಂಗೆ ಆಗ್ತಾವೆ. ಮುಂದೆ ಈ ST ಸಮುದಾಯಕ್ಕೆ ಅಲ್ಲಿ 13,000 ಅದಂತ ಹೇಳ್ತಾ ಇದ್ದಾರೆ. ಇವೆಲ್ಲನೂ ಅಲ್ಲಿ ಅನುಕೂಲ ST ಸಮುದಾಯ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಬಾಗಲಕೋಟೆ ಏರಿಯಾದಲ್ಲೇ ಅಹಿಂದಕ್ಕೆ ಹೆಚ್ಚು ಅವಕಾಶಗಳಿದ್ದಾವೆ, ಮಿಲಿಟರಿಗೆ ಹೆಚ್ಚು ಅವಕಾಶ ಅಂತೇಳಿ ಭಾಳಷ್ಟು ಸರ್ವೆಗಳು ಮಾಡ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ಹೋಗಿ ಪ್ರಶ್ನೆ ಮಾಡುವಂಥದ್ದು, ಜನರನ್ನು ಮಾತಾಡಿಸುವಂಥದ್ದು, ಜನನೂ ತಮಗೆ ಅನಿಸಿದ್ದನ್ನು ಹೇಳ್ತಾ ಇದ್ದಾರೆ. ಹೆಚ್ಚಿಗೆ ಈ ಹಳ್ಳಿಗಳಲ್ಲೇ ಮೇಟಿ ಅವರ ಹೆಸರು ಕೇಳಿ ಬರ್ತಾ ಇದ್ರೆ, ಅದೇ ಶಹರದಲ್ಲೇ ಲೋಕಲ್ದಲ್ಲೇ ವೀರಣ್ಣ ಚರಂತಿ ಮಠರ ಹೆಸರು ಹೆಚ್ಚು ಕೇಳ್ತಾ ಇದ್ದ. ಆದರೆ ಇದೆಲ್ಲ ಮತಗಳಾಗಿ ಪರಿವರ್ತನೆ ಆದಾಗ ಹೆಚ್ಚಿಗೆ ಮೇಟಿ ಅವ್ರಿಗೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗೋದು ಅಂತೇಳಿ ಆರಂಭಿಕ ಈ ಸರ್ವೆಗಳು ಹೇಳ್ತಾ ಇದ್ದಾವೆ. ಇದು ಎಷ್ಟು ಕರೆ ಆಗ್ತದೆ, ಸುಳ್ಳು ಆಗ್ತದೆ, ಬೇರೆ ಅಷ್ಟೇ. ಬಟ್ ಅಲ್ಲಿ ಒಂದು ತಿಕ್ಕಾಟ ಜೋರು ಹಿಡಿಯುವಂಥದ್ದು. ಯಾಕಂದರೆ ಒಂದು ಕಡೆ ಯತ್ನಾಳರಂಥ ಒಬ್ಬ ಹಿಂದುತ್ವವಾದಿಗಳು ಬಂದು ಪ್ರಚಾರ ಮಾಡೋ ಸಾಧ್ಯತೆಗಳಿದ್ದಾವೆ ಅಂತೇಳಿ ಈಗಾಗಲೇ ನಮ್ಮ ಚರಂತಿ ಮಠ ಹೇಳಿದ್ದಾರೆ. ಅದೇ ಕಾಲಕ್ಕೆ ನಮ್ಮ ಸಿದ್ದರಾಮಯ್ಯನವರು ಆ ಭಾಗಕ್ಕೆ ನಮ್ಮ ಸತೀಶ್ ಜಾರಕಿಹೊಳಿ ಅವ್ರನ್ನ ಕಳಿಸ್ತಾ ಇದ್ದಾರೆ. ಅವರಂತೆ ಹಿಂದುತ್ವದ ಪ್ರಬಲ ವಿರೋಧಿ ಅಂತೇಳಿ ಈಗಾಗಲೇ ರಾಜ್ಯ ತುಂಬ ಐಡೆಂಟಿಫೈ ಆದಂಥವ್ರು. ಅವರಿದ್ದಂಥವರು ಅಲ್ಲಿ ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಅಲ್ಲಿಯ ಹಿಂದುಳಿದ ಅಥವಾ ಅಹಿಂದ ಜನರು ಒಂದು ಗುಡಿಸುವಂಥ ಕೆಲಸ ಮಾಡ್ತಿದ್ದಾರೆ ಅಂತೇಳಿ ಮಾತಾಡ್ತಾ ಇದ್ದಾರೆ. ಒಟ್ಟಿನಲ್ಲೇ ಹಳ್ಳಿ ಜನ ಮಾತ್ರ ಈ ಗ್ಯಾರಂಟಿಗೆ ಮರಳಾಗಿದ್ದಾರೆ ಅನ್ನೋದು ಈ ಮೇಲ್ನೋಟಕ್ಕಂತೆ ಕಂಡು ಬರೋದು. ಇನ್ನು ರಿಸಲ್ಟ್ ಬಂದ ದಿವಸ ಗೊತ್ತಾಗುವಂಥದ್ದು ಇದು ಸತ್ಯನೋ ಸುಳ್ಳನೋ. ಆದರೆ ಮಾತ್ರ ಜನ ಮಾತಾಡೋದಿನ್ನು ಸುಳ್ಳಲ್ಲ, ಅದು ತಮ್ಮ ಜೊತೆ ಹಂಚ್ಕೊಂಡಿದ್ದು. ಏನೂ ಇರಲಿ, ಬಾಗಲಕೋಟೆ ಮೋಸ್ಟ್ಲಿ ಹಿಂದುತ್ವದ ವಿರುದ್ಧ ಅಹಿಂದ ಗೆಲ್ಲುವ ಸಾಧ್ಯತೆಗಳು ಹೆಚ್ಚು. ಕಾರಣ ಒಂದಿಷ್ಟು ವಜನ ಇದಕ್ಕೆ ಹೆಚ್ಚಾಗ್ತದೆ ಅಂದ್ರೆ ಗ್ಯಾರಂಟಿಗಳಿಂದ, ಅದರಲ್ಲೂ ಬಸ್ ಗ್ಯಾರಂಟಿ ಭಾಳಷ್ಟು ಹೆಲ್ಪ್ ಮಾಡೋ ಸಾಧ್ಯತೆಗಳಿದ್ದಾವೆ ಅನ್ನುವಂಥ ಮಾತು. ಇನ್ನು ಪಟ್ಟಣದಲ್ಲಂತೂ ಸಹಜವಾಗಿ ಚರಂತಿ ಮಟ್ಟದಲ್ಲಿ ನಡಿಬೋದು, ಆದರೆ ಅದು ಎಷ್ಟು ಮಟ್ಟಿಗೆ ಗೆಲ್ಲು ಅಂತ ಹಂತಕ್ಕೆ ಹೋಗ್ತದೆ ಅಂತ ಹೇಳಿಕ್ಕಾಗೋದಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ, ಏನೂ ಇರಲಿ, ಬಾಗಲಕೋಟೆ ಶಹರ ಹಿಂದುತ್ವ, ಬಾಗಲಕೋಟೆ ಹಳ್ಳಿಗಳು ಅಹಿಂದತ್ವ. ನೋಡೋಣ ಇದರ ಯಾವ್ದು ಗೆಲ್ತದೆ ಅನ್ನೋಂಥ ಮಾತನ್ನು ಹೇಳ್ತಾ, ಇದು ಇಲ್ಲಿವರೆಗಿನ ಡೆವಲಪ್ಮೆಂಟ್. ಮತ್ತೆ ಡೆವಲಪ್ ಮಾತಾಡ್ತೀವಿ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬೋದು. 16 ನ್ಯೂಸ್ ಅರ್ಥಾತ್ ಚೇತನ ಸತ್ಯ ಕೈಗಳಲ್ಲಿ ವಂದನೆಗಳು.